ಚಿಕ್ಕೋಡಿ ತಾಲೂಕಿನ ಎಂಎಸ್ಐಎಲ್ನಿಂದ ಎಂಡಿ ಹೆಸರಿನಲ್ಲಿ ಆನ್ಲೈನ್ ಪೇಮೆಂಟ್ ಕೂಡ ಹೆಚ್ಚಿಗೆ ಪಡೆಯುತ್ತಾನೆ ಇಲ್ಲಿನ ಕಾರ್ಮಿಕ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮೈಸೂರು ಸೇಲ್ಸ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಸರ್ಕಾರಿ ನಿಯಮ ಪಾಲನೆ ಮಾಡುತ್ತಿಲ್ಲ. ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದು ಅಲ್ಲದೆ ₹5 ಇಂದ ₹10ವರೆಗೆ ಹೆಚ್ಚಿಗೆ ದುಡ್ಡು ಪಡೆಯುತ್ತಾರೆ. ಎಂಆರ್ಪಿ ಹೆಸರಿಗೆ ಮಾತ್ರ ಅಲ್ಲದೆ ಇಲ್ಲಿ ಕಾರ್ಮಿಕರು ಯಾವುದೇ ರೀತಿಯ ಸರ್ಕಾರಿ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಗಾಳಿಗೆ ತೂರಿ ಮನ ಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ಗಳಿಗೆ ಬೀರ್ ಬಾಟಲ್ ಬೆಲೆ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ. ಎಂಆರ್ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲಿಸಿಟ್ಟು ಯಾವಾಗ ಕಡಿವಾಣ ಹಾಕಲಾಗುವುದು ಅಥವಾ ಹೀಗೆ ಮುಂದಕ್ಕೆ ಹಣ ಲೂಟಿ ಮಾಡುವ ದಂಧೆ ನಡೆಸುತ್ತಾರಾ? ಸುಮಾರು ಬಾರಿಯಿಂದ ಸುದ್ದಿಗಳು ಪ್ರಸಾರವಾದರೂ ಏಕೆ ಮೌನ ವಹಿಸಿದ್ದೀರಿ? ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಸಚಿವರು ಸ್ವಲ್ಪ ಇತ್ತ ಗಮನ ಹರಿಸಿಲ್ಲ ಅಂದ್ರೆ ನಿಮ್ಮ ಪಾಲಿಸ್ಟಿದೆ ಎಂಬ ಸಂಶಯ ವ್ಯಕ್ತವಾಗ್ತದೆ. ಮೌನಕ್ಕೆ ಕಾರಣವೇನು? ಹಾಗಾದ್ರೆ ಅಧಿಕಾರಿಗಳು ಲಂಚಕ್ಕೆ ಕೈ ಸಾಧಿಸುತ್ತಿದ್ದೀರಾ ಹೇಗೆ? ಈಗಲಾದರೂ ಕ್ರಮ ಕೈಗೊಳ್ಳಿ ನೋಡೋಣ. ಅಧಿಕಾರಿಗಳ ಮೌನ ಏಕೆ? ಉತ್ತರ ಯಾವಾಗ? ಹಾಸ್ಪಿಟಲ್ ಕಂತು ಮಾಡ್ತೀವಿ ಅನ್ನತ್ತಾಯ್ತ್ರಿ.